ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮ್ ಬ್ಲಾಗ್ಸ್. ಇವತ್ತು ಬೆಳಗ್ಗೆ ಲಾಗ್ ಶುರು ಮಾಡಿದೀನಿ. ಇವತ್ತು ತಿಂಡಿಗೆ ರವೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ. ರವೆ ರೊಟ್ಟಿನ ನಾರ್ಮಲ್ ಆಗಿ ಬೆಳಿತೀನಲ್ಲ ಅಂತ ತಪ್ಸಿಗೆ ಸೊಪ್ಪು, ಕ್ಯಾರೆಟ್ ಇದೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅನ್ಕೊಂತೀನಿ. ಲೋಕೇಶ್ ಅವ್ರನ್ನ ಕ್ಯಾರೆಟ್ ತರ ಕಳ್ಸಿದೀನಿ. ಕ್ಯಾರೆಟ್ ತಪ್ಸಿಗೆ ಸೊಪ್ಪು. ಇವಾಗ ರವೆ ರೊಟ್ಟಿ ಮಾಡುವ ಬನ್ನಿ. ನಮ್ಮ ಅಮ್ಮೂಲ ಬೇಬಿಗೆ ಶೀತ. ಹೌದಾ, ಚಿರೋಟಿ ರವೆ ತಗೊಂಡಿದೀನಿ. ಚಿರೋಟಿ ರವೆಗೆ ಈಗ ಮೊಸರಾಕಿ ಕಲ್ಸಿಡ್ಬೇಕು. ನೀರ್ ಹಾಕೋಂಗಿಲ್ಲ. ನೈಟ್ ಏನ್ ತಿಂಡಿ ಮಾಡಬೇಕು ಬೆಳಿಗ್ಗೆ ಎದ್ದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯೂಟ್ಯೂಬ್ ನೋಡ್ಬೇಕಾದ್ರೆ ಈ ರೆಸಿಪಿ ಕಾಣಿಸ್ತು. ಸೊ ಇದನ್ನೇ ಮಾಡೋಣ. ಅಡ್ಗೆ ಏನ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿತ್ತು. ಅದಕ್ಕೆ ಕೈ ಸಾಂಬಾರು. ತಿಂಡಿ ಏನ್ ಮಾಡೋದಂತ ಉಳಿತಾನೆ ಇರ್ಲಿಲ್ಲ. ಏನ್ ಮಾಡೋದು ಅಂದಾಗ ಯೂಟ್ಯೂಬ್ ನೋಡೋರು ಅಟ್ಲೀಸ್ಟ್ ಏನಾದ್ರು ಐಡಿಯಾ ಬರುತ್ತೆ ಅಂತ ಯೂಟ್ಯೂಬ್ ನೋಡಿದೆ. ಅದು ರವೆ ರೊಟ್ಟಿ ಇತ್ತು, ಹಿಂಗೂ ರವೆ ಇತ್ತು. ಸೊ ಇದೇ ಮಾಡೋಣ, ರವೆ ರೊಟ್ಟಿನೇ ಮಾಡೋಣ ಅಂತ ಮಾಡ್ತಾ ಇದೀನಿ. ಈಗ ಇದಕ್ಕೆ ಮೊಸರು ಹಾಕೊಂಡು ಕಲ್ಸ್ಕೊಳ್ಳೋಣ. ಬಿಗ್ ಬಾಸ್ ಶುರು ಆಗ್ತಿದೆ. ಯಾರ್ಯಾರಿಗೆ ಬಿಗ್ ಬಾಸ್ ಇಷ್ಟ? ನಾನಂತೂ ಬಿಗ್ ಬಾಸ್ ಫ್ಯಾನ್. ಒಂದು ವರ್ಷ ಮಿಕ್ಸ್ ಮಾಡೇ ಇಲ್ಲ ಅನ್ಕೊಳ್ಳಿ. ಪ್ರತಿಯೊಂದು ವರ್ಷನೂ ಇಂಟ್ರೆಸ್ಟ್ ಇಂದ ನೋಡ್ತೀನಿ. ಅದ್ ಹಿಂಗೆ ಅಂತ ಬಿಗ್ ಬಾಸ್ ಅಂದ್ರೆ ಅಯ್ಯೋ ಬಂದ್ಬಿಡ್ತಾ ಅನ್ನೋ ತರ ಲೋಕಿ. ಯಾಕಂದ್ರೆ ಮುಂದೆ ಕುತ್ಕೊಟ್ರಿ ಎಲ್ಲೂ ಅಲ್ಲಾಡದಿಲ್ಲ. ಅಲ್ಲೇ ಮೇಲೆ ಬಿಗ್ ಬಾಸ್ ಫ್ಯಾನ್ ನಾನು. ಸುಮಾರು ಕಲ್ತಿದ್ದೀನಿ ಬಿಗ್ ಬಾಸ್ ಇಂದ. ತುಂಬಾ ಜೀವನ ಪಾಠಗಳು ಕಲಿಬಹುದು. ಬಟ್ ಈಗ ಹೋದ್ ಸೀಸನ್ ಅಂತೂ ತುಂಬಾ ಕೆಟ್ಟದಾಗಿತ್ತು. ಅಷ್ಟು ಚೆನ್ನಾಗಿರ್ಲಿಲ್ಲ. ಬರೀ ಗಲಾಟೆ, ಜಗಳ, ದ್ವೇಷ ಈ ತರನೇ ಬರ್ತಾ ಇತ್ತು. ಬಟ್ ನೋಡೋಣ ಈ ಸಲ ಹೇಗಿರುತ್ತೆ ಬಿಗ್ ಬಾಸ್ ಅಂತ. ಇನ್ನೊಂದೇನಂದ್ರೆ ಸುದೀಪ್ ಸರ್ ಚೇಂಜ್ ಆಗ್ತಾರೆ, ಹ್ಯಾಂಕರ್ ಚೇಂಜ್ ಆಗ್ತಾರೆ. ನಾನು ನ್ಯೂಸ್ ಬರ್ತಾ ಇದೆ. ಅದೆಷ್ಟು ಬಿಟ್ಟು ಜನ ಗೊತ್ತಿಲ್ಲ. ಈ ಬಿಗ್ ಬಾಸ್ ಬಗ್ಗೆ ಮತ್ತೆ ಮಾತಾಡ್ತಾರ. ಇವಾಗ ಉಪ್ಪು ಹಾಕೊಂಡೆ, ಹೇಳದೆ ಮರ್ಬಿಟ್ಟೆ. ಇವಾಗ ಇದನ್ನ ಕಲ್ಸ್ಕೊಳ್ಳೋಣ. ಸುದೀಪ್ ಸರ್ನ ಬಿಟ್ಟು ಆ ಜಾಗದಲ್ಲಿ ಬೇರೆ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಆಂಕರ್ಸ್ ಅಂದಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. 90% ಬಿಗ್ ಬಾಸ್ ನೋಡದೆ ಜನಗಳು ಸುದೀಪ್ ಸರ್ ಇಂದ. ಬಟ್ ಅವ್ರ ಆಂಕರ್ ಇಂದ ಗೊತ್ತಿಲ್ಲ. ರಿಷಬ್ ಶೆಟ್ಟಿ ಆರ್ಗನೈಸ್ ಸರ್ ಬರ್ತಾರೆ ಅಂತ ಅಂತಿದ್ರು. ಬಟ್ ನನ್ಗೆ ಈಗೇನಂದ್ರೆ MS ಕನ್ನಡ ಹನುಮಂತ ಹಾವಟ್ ಪ್ರೋಮೋ ನೋಡಿದ್ಮೇಲೆ, ಉಪೇಂದ್ರ ಸರ್ ಅದ್ರಲ್ಲಿ ನೋಡಿದ್ಮೇಲೆ ಉಪೇಂದ್ರ ಸರ್ರೇ ಬರ್ತಾರೆ ಅಂತ ತುಂಬಾ ಅನಿಸ್ತಾ ಇದೆ ನನಗೆ. ಉಪೇಂದ್ರ ಸರ್ರೇ ಬರ್ಬೋದು ಹ್ಯಾಂಕರ್ ಆಗಿ, ಸುದೀಪ್ ಸರ್ ಬಿಟ್ರೆ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ನನ್ಗೆ ಕರೆಕ್ಟಾ ಇಲ್ವಾ ಅಂತ. ಫುಲ್ ಕಲ್ಸ್ಕೊಂಡಿದೀನಿ. ಸ್ವಲ್ಪ ನೀರ ಕೊಟ್ಟೆ. ಇದು ನಿಂಗೆ ಇಟ್ಬಿಟ್ಟು ಕ್ಯಾರೆಟ್ ತಪ್ಸಿಗೆ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕೋದ್ ಬೇಡ ಅನ್ಕೋತಾ ಇದ್ದೀನಿ ನಾನು. ನೋಡೋಣ ಆದ್ರೆ ಹಾಕ್ತೇನೆ, ಇಷ್ಟ ಆದ್ರೆ ಹಾಕ್ತೀನಿ, ಅಂದ್ರೆ ಹಾಕಲ್ಲ. ಈಗ ಇದಕ್ಕೆ ಇದೊಂದು 1/4 ಗಂಟೆ ಬಿಡ್ಬೇಕಂತೆ. ನಾನು ಇವಾಗ ಕಲ್ಸಕ್ ಹೋಗಲ್ಲ, ಬರೀ ಐಟಮ್ಸ್ ಹಾಕ್ತೀನಿ ಅಷ್ಟೇ. ಕ್ಯಾರೆಟ್ ತಪ್ಸಿಗೆ ಹಚ್ಕೊಂಡಿದ್ದೆ. ಆಮೇಲೆ ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಕೊಂಡಿದ್ದೆ. ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ನಾನು ಏನಪ್ಪಾ ಈರುಳ್ಳಿ ಹಾಕ್ತಾ ಇಲ್ಲ, ಬೇಡ ಅಂತ, ನೀರ್ ಬಿಟ್ಕೊಡತ್ತೆ ಅಂತ. ಇದನ್ನ ನಾನು ಇನ್ನೇನ್ ತಟ್ಟದು ಅನ್ನುವಾಗ ಮಿಕ್ಸ್ ಮಾಡ್ಕೊತೀನಿ. ಅಲ್ಲಿವರೆಗೂ ಮುಚ್ಚಿಟ್ಟಿರ್ತೀನಿ. ಈಗ ಏನಪ್ಪಾ ಅಂದ್ರೆ, ಈಗ ಅದನ್ನ ತಟ್ಟಕ್ಕೆ ಏನಾದ್ರು ಬೇಕಲ್ಲ ಕೆಳಗಡೆ ಬೇಸ್. ನನ್ನ ಹತ್ರ ಬೇಸ್ ಇಲ್ಲ. ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು ಅಂತ ಪ್ಲಾಸ್ಟಿಕ್ ಯೂಸ್ ಮಾಡೋದ್ ಬೇಡ. ಇನ್ ಕಾಟನ್ ಕ್ಲಾತ್ ಹಾಕ್ಬೋದು ಬೇಕಂದ್ರೆ. ಕೆಳಗಡೆ ಕಾಟನ್ ಬಟ್ಟೆಯಲ್ಲಿ ತಟ್ಕೊಂಡು ಬೇಕಾದ್ರೆ ಆಮೇಲೆ ಹಿಂಗ್ ಮರ್ಚ್ ಹಾಕ್ಬೋದು, ಕರ್ಚಿಪ್ ಸೈಜ್. ಅದೇ ಬಿಟ್ರೆ ಏನ್ ಬೇರೆ ಇಲ್ಲೆಲ್ಲೂ ಬನಾನಾ ಲೀವ್ಸ್ ಇಲ್ಲ. ಬಾದಾಮ್ ಟ್ರೀದು ಲೀವ್ಸ್ ಇದೆ, ಇಷ್ಟಿಷ್ಟೆಲ್ಲ ಬರುತ್ತೆ ಬಾದಾಮ್ ಟ್ರೀದು. ಅದು ಪಾರ್ಕ್ ಅಲ್ಲಿ ಇದೆ. ಹೋಗಿ ಕಿತ್ಕೊಂಡ್ ಬರೋಣ, ಅದ್ರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಕಿತ್ಕೊಂಡ್ ಬರುವ. ಅಮ್ಮ ಬರ್ತೀಯ ಅಮ್ಮ? ಬಾ. ಕೂದ್ಲು ಚೆನ್ನಾಗಿಲ್ವಾ? ಪರವಾಗಿಲ್ಲ ಬಾ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಂಗ ಬಾಚ್ಕೊಡ್ಬೇಕಲ್ಲ. ಎಲ್ರಿಗೂ ಗೊತ್ತಾಗುತ್ತೆ ಇವಾಗ ಎಲ್ಲಿದೆ ಈ ಮಗು ಅಂತ. ನಾವಾಗ್ಲೇ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದೆ. ಸುದೀಪ್ ಸರ್ ಬರಲ್ಲ ಅಂತ ಹೇಳಕ್ಕೆ ಏನ್ ಕಾರಣ ಅಂತ ಅಂದ್ರೆ 2 ರೀಸನ್ಸ್ ಇದೆ. ಡೌಟ್ ಬರಕ್ಕೆ, ಸುದೀಪ್ ಸರ್ ಬರಲ್ಲ ಅಂತ ಡೌಟ್ ಬರಕ್ಕೆ 2 ರೀಸನ್ಸ್. 1 ರೀಸನ್ ಏನಂದ್ರೆ ಸುದೀಪ್ ಸರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಇಷ್ಟ ದಿನ ಬಿಗ್ ಬಾಸ್ ಮಾಡಿದೆ. ಹೋದ್ಸಲನೇ ಬರಲ್ಲ ಅಂತ ಹೇಳಿದೆ, ಬಟ್ ಆದ್ರೂ ಮಾಡಿದೆ. ಆದ್ರೆ ನನ್ಗೆ ಫಿಲ್ಮ್ ಕಡೆ ಜಾಸ್ತಿ ಗಮನ ಕೊಡಕ್ ಆಗ್ತಿಲ್ಲ ಬಿಗ್ ಬಾಸ್ ಇಂದ. ಹಾಗಾಗಿ ನಾನು ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಇನ್ನೊಂದೇನಂದ್ರೆ, ಈಗ ಬಿಗ್ ಬಾಸ್ ಅವ್ರು ಏನ್ ಪ್ರೋಮೋ ಬಿಟ್ಟಿದ್ದಾರೆ ಅದ್ರಲ್ಲಿ ಸುದೀಪ್ ಸರ್ ಹ್ಯಾಶ್ ಟ್ಯಾಗ್ ನ ತೆಗ್ದಿದ್ದಾರೆ. 2 ಕಾರಣಗಳಿಂದ ಡೌಟ್ ಬರ್ತಾ ಇದೆ. ನೋಡ್ಬೇಕೇನಾಗತ್ತೆ ಅಂತ. ಆಕಾಶವಾಣಿ ಬೆಳಿಗ್ಗೆ ಆಕಾಶವಾಣಿ ಕೇಳೋದು ಇಲ್ಲಿಂದಾನೆ. ಡೈಲಿ ವಾಷಿಂಗ್ ಪೌಡರ್ ಇದೊಂದು ಅಡ್ವರ್ಟೈಸ್ಮೆಂಟ್ ಮಾತ್ರ ಪಕ್ಕ ಇರುತ್ತೆ. ಮತ್ತೆ ನಾನು ನಾಗರಹಾವಿ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅದು ಈ ಆಕಾಶವಾಣಿಯಲ್ಲೇ ಕೇಳಿದ್ದು. ನಮ್ಮ ಮನೆಗೆ ಇವಾಗ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿದ್ರೆ, ಯಾರು ಕಂಪ್ಲೀಟ್ ಮಾಡಿದ್ರೆ ಅನ್ಸುತ್ತೆ ಮೋಸ್ಟ್ಲಿ.
ಅಕ್ಕಪಕ್ಕ ಮನೆಯವರು. ಇದೆ ಮರ. ಟೂಲಿಪ್ಸ್ ತೊಗೊಂಡೋದ ಎಲ್ಲಿ ಈ ಕಡೆ ಇಲ್ಲಿ ತೊಗೊಂಡ್ ಬಾಬು. ಬೇಕು ಇಟ್ಕೋ. ಬೇಡ ಸಾಕಲ್ಲ, ಟೂ ಸಾಕು. ಎಷ್ಟು ದೊಡ್ಡ ದೊಡ್ಡಿದೆ ನೋಡಿ. ಹಾಗಾಗಿ ಸಾರಿ, ಬಾದಾಮ್ ಎಲ್ಲ ಅಂಜೂರ ಗಿಡ. ನಾನು ರಾಂಗ್ ಇನ್ಫಾರ್ಮೇಶನ್. ಎಷ್ಟು ಅಂಜೂರ ಬಿಟ್ಟಿದೆ, ಮಸ್ತ್ ಮಸ್ತ್ ಅಂಜೂರ ಬಿಡುತ್ತಿದ್ರಲ್ಲಿ. ಕೆಳಗಡೆ ಎಲ್ಲ ಉದ್ರಿದೆ. ಹೌದು, ಬಾ ಹೋಗೋಣ. ಅಷ್ಟೇನ್ ಬರ್ತಾ ಇಲ್ಲ ಕಣೆ. ಹಿಂಗಿಟ್ಕೋ. ನಮ್ಮಮ್ಮಳು ಹುಚ್ಚಿತಾನೆ ಅವಳೆ. ಎದ್ದು ಜಡೆ ಎಲ್ಲ ಕೆಡಬಿಟ್ಟೈತೆ. ಈಗ ರೊಟ್ಟಿ ತಟ್ಟಾರೆ ಇದ್ರ ಮೇಲೆ. ನಂಗ ತಟ್ಟ ರೊಟ್ಟಿ ದೇವ್ರನೆ ಮಾಡಕ್ ಬರಲ್ಲ. ನೋಡ ಟ್ರೈ ಮಾಡ್ತಾ ಇದ್ದೀನಿ. ಚಟ್ನಿ, ಕಾಯಿ ಚಟ್ನಿ ಮಾಡ್ಕೊತೀನಿ. ಕಾಯಿ ಚಟ್ನಿ ರೆಸಿಪಿ ಅಲ್ಲೇ ತೋರ್ಸ್ಬಿಟ್ಟಿದೀನಿ. ಅದೇ ಕಾಯಿ ಚಟ್ನಿ ಮಾಡ್ಕೊತೀನಿ. ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊಂಡಿದೀನಿ ನಾನು. ಅವ್ರು ಸಣ್ಣ ಸಣ್ಣ ಕಾಯಿ ತುರಿ ಹಚ್ಕೊಂಡಿದ್ರು. ಬಟ್ ನಾನು ಹಂಗೆ ಕಾಯಿ ತುರಿದಿಟ್ಕೊಂಡಿದ್ನಲ್ಲ ಚಟ್ನಿಗೆ, ಅದನ್ನೇ ಸ್ವಲ್ಪ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದೀನಿ. ರವೆ ಚೆನ್ನಾಗಿ ಮೊಸರಲ್ಲಿ ನೆಂದಿದೆ. ಇದನ್ನ ತಟ್ಕೊಳ್ಳೋದೊಂದೇನು ಬಾಕಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಒಂದನ ಆಲ್ರೆಡಿ ತಿಂಡಿಗೆ ರೆಡಿ ಆಗಿ ಬಂದಿದ್ದಾಳೆ. ಸ್ಕೂಲ್ ಡ್ರೆಸ್ ಹಾಕೊಂಡು ಟೈಮ್ ಆಗೋಗಿದೆ. ನಮ್ಮ ಮಗು ಇನ್ನೇನು ಪೂರ್ವಿಕ್ ಅಂತ ಈಗ P-O ಬರೋದ್ರಿಂದ ಪೂರ್ವಿಕ್ ಅಂತ ಕರಿಬಾರ್ದಂತೆ ಲೋಕೇಶ್ ಅಂದ್ರು. ಅದನ್ನ ಎಸ್ಟಿಡಿಯುವಾಗ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಪಿ ಪಕ್ಕ $000 ಬರಬಾರ್ದಂತೆ. ಅದು ಸ್ವಲ್ಪ ನೀನೇ ಎಫೆಕ್ಟ್ ಆದ್ರೆ ಅದು ಸ್ವಲ್ಪ ಹಿಂದೆ ತಗೊಂಡ್ಬರುತ್ತಂತೆ. ಸೊ ಹಾಗಾಗಿ ನಾವು PU ಮಾಡೋಣ ಅಂತ ಅನ್ಕೊಂಡಿದೀವಿ ಅವನಿಗೆ. ಅದಕ್ಕೆ ಲೋಕೇಶ್ ಕರಿವಾಗ್ಲೇ ಪೂರ್ವಿಕ್ ಅಂತ ಕರಿ. ಆಮೇಲೆ ಬೇಕಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ರಾಯ್ತು ಆಮೇಲಿಂದ ಅಂತ ಹೇಳಿದಾರೆ. ನೋಡೋಣ ಏನೇ ನಮ್ ಕ್ವಶನ್. ನನಗೆ ಹೆಂಗನೇ ವಂದನ ಅಂತ ಹೆಸರು ಇಟ್ರಿ. ನಿನ್ ಹೆಸರು ಎಷ್ಟ್ ಚೆನ್ನಾಗೈತೆ ಗೊತ್ತಾ? ಯಾರಾದ್ರೂ ಸರಿ ಇವಳ ಹೆಸರು ಏನಂತ ಕೇಳಿದ್ರೆ ವಂದನ ಅಂದ್ರೆ ವಾವ್ ನೈಸ್ ನೇಮ್ ಅಂತ ಹೇಳ್ತಾರೆ. ವಾವ್ ನೈಸ್ ನೇಮ್ ವಂದನಾ ಅಂತ ಹೇಳ್ತಾರೆ ಗೊತ್ತಾ? ಖುಷಿ ಪಡು. ನಂಗೂ ಕೂಡ ಕ್ಲಾಸ್ ಈಗೆಲ್ಲ ಮಂಕಿ. ಹೌದಾ? ಈಗೆಲ್ಲ ಮಂಕಿ ಪಂಕಿ ಪಿಂಕಿ ಅಂತ ಹೆಸರಿಟ್ಕೋತಾರೆ. ನೀನು ವಂದನ ಅಂತ ಹೆಸರಿಟ್ಟಿದೀನಿ ನೋಡು. ಎಲ್ಲ ತೊಳೆದಿಟ್ಕೊಂಡಿದೀನಿ. ಅಮೂಲು ಅಂತ ನಾನ್ ಕರ್ತಿದ್ದೆ. ನೀನು ಗುಂಡ್ಗುಂಡಕ್ಕಿದ್ದಲ್ವಾ? ಗುಂಡ್ಗುಂಡ್ ಇವಾಗೆಲ್ಲ ಸಣ್ಣ ಆಗ್ಬಿಟ್ಟಿದ್ಯಾ. ಗುಂಡ್ಗುಂಡಕ್ಕಿದೆ ಅಲ್ವಾ? ಅವಾಗ ಅಮೂಲು ಪಾರ್ಲೆಜಿ ಬೇಬಿ ತರ ಕಾಣ್ತಿದ್ದೆ. ನಾನು ಅಮೂಲು ಬೇಬಿ ಅಮೂಲದ ಒಂದು ಅಮೂಲು ಡೈರಿ ಏನೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಅವಾಗ. ಅದಕ್ಕೆ ಅಮೂಲು ಬೇಬಿ ಅಂತ ಕರಿತಾ ಇದ್ದೆ. ಇದು ಕಾಯಿಲ್ ಹಾಕೊಂಡ್ರೆ ಹೆಂಗಿರುತ್ತೆ ನೋಡ ಅನ್ಸುತ್ತೆ. ಹಾಲಾಗಿ ಟ್ರೈ ಮಾಡ್ತೀನಿ. ಫಸ್ಟ್ ಒಂದು ಅಮೂಲುಗೆನೆ. ಬಿಕಾಸ್ ಅಮೂಲನೇ ತಾನೇ ಮನೇಲಿರೋದು. ಅದಕ್ಕೆ ಚೆನ್ನಾಗತ್ತೆ. ಸಾಮಾನ್ಯ ಸಿಕ್ಕಾಪಟ್ಟೆ ಮಾಡ್ತಾ ಇದಾರೆ. ಇವತ್ತು ಕಡಿಮೆ ರೇಟ್ ಆಗಿರ್ಬೋದು. ಮತ್ತೆ 5 ಕೆಜಿಗೆ ಬೇಜಾನ್ ರೇಟ್ ಆಗುತ್ತೆ. ಈ ಗಣೇಶ ಹಬ್ಬದ ಟೈಮಲ್ಲಿ ಎಲ್ಲಿ ನೋಡು ಬೆಳಗ್ಗೆ ಮಾರ್ನಿಂಗ್ ರೇಡಿಯೋ ಕೇಳಿಸ್ತಿರುತ್ತೆ. ಈಗ ಸದ್ಯ ಚಿಕ್ಕದ ಮಾಡಿದೀನಿ ಫಸ್ಟ್ ಟೈಮ್ ಅಲ್ವಾ. ಸೈಡ್ ಚಿಕ್ಕ ಸ್ವಲ್ಪ ಆಯಿಲ್ ಹಾಕೋಣ. ಇಟ್ಕೊ ಮಗ್ಳೆ ಬಿಡ್ಲಾ? ದಬಕ್ತಾ ಇದೀನಿ ಬರ್ದ ಹೋಗ್ಬೇಕಾದ್ರು. ನಾನು ಸ್ವಲ್ಪ ಭಯ ಆಗ್ತೈತೆ. ಏನಲ್ಲಿ ದಮ್ ಅಂತ ಬಾಡ ಅಂತದ್ ಏನೋ ತಗೊಂಡಿಲ್ಲ ಅನ್ಸುತ್ತೆ. ಸ್ವಲ್ಪ ಕಚ್ಕಲ್. ಒಂದ್ 1 ಮಿನಿಟ್ 2 ಮಿನಿಟ್ ಹಿಂಗೆ ಬಿಡ್ಬೇಕು ಕೆಳಗಡೆ ಬೇಯವರೆಗೂ. ನಾನೇನಿಲ್ಲಿ ಜಾಮೂನ್ ಟಮ್ ಅಂತ ಬಿಗ್ ಬಾಸ್ ಅಂತ ಐತಲ್ಲ ಆ ತರ ಎಲ್ಲ ಮಾಡ್ತಿದ್ದೀನ. ಮೋಸ್ಟ್ಲಿ ತೆಲುಗು ಬಿಗ್ ಬಾಸ್ ತಮಿಳ್ ಬಿಗ್ ಬಾಸ್ ಇರ್ಬೋದು. ಇದಕ್ಕೋಸ್ಕರ ಬಟ್ಟೆ ಬೆಟರ್ ಅನ್ಕೋತೀನಿ. ಬಟ್ ಬರ್ತಾ ಇದೆ ಚೆನ್ನಾಗಿ. ಬಂತು ಅಲ್ವಾ?
ಸಾಧಿಸ್ಬಿಟ್ಟೆ ಊರ್ರೇ. ದೂರ ಲುಕ್ ಸೋ ಎಮ್ಮಿ ಅಲ್ವಾ? ಚೆನ್ನಾಗಿ ಕಾಣಿಸ್ತಿದೆ. ಈರುಳ್ಳಿ ಒಂದು ಹಾಕಿಲ್ಲ ನಾನು, ಯಾಕಂದ್ರೆ ಸುಮಾರು ಹೊತ್ತು ಬಿಟ್ರೆ ಈರುಳ್ಳಿ ನೀರ್ ಬಿಟ್ಕೊಬಿಡುತ್ತೆ. ಆಮೇಲೆ ಬೇಡ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ ಅಂತ. ಚಟ್ನಿ ರೆಡಿ ಆಗಿ, ತಟ್ಟೆ ರೆಡಿ ಆಗಿ ಕಾಯ್ತಿದೆ. ಮಗು ನಮ್ದು ಇನ್ನೊಂದು ಮಗು ಇನ್ನೇನ್ ಬಂದ್ಬಿಡುತ್ತೆ, ಟೈಮ್ ಆಗೋಯ್ತು. ಕೈಯಲ್ಲೇ ತಕಾನ ಯಾಕೆ? ಏನಿಲ್ಲ, ಹೋಗು, ನೀಟಾಗಿ ಹಾಕಿದ್ದೀನಿ. ಇನ್ನೊಂದು ರೆಡಿ ಮಾಡಿದ್ದೀನಿ, ಆಯಿಲ್ ಹಾಕೋಬಿಟ್ಟು. ಟೇಸ್ಟ್ ಹೇಗಿದೆ ಅಮ್ಮ? ಆಯ್ತು, ತಿನ್ನು, ನಿಧಾನ ತಿನ್ನು, ತೊಂದ್ರೆ ಇಲ್ಲ. ನಿಧಾನಕ್ಕೆ ಹೇಳು. ಸ್ಕೂಲ್ ಟೈಮ್ ಆಗಿರ್ತದೆ, ಸ್ವಲ್ಪ ಬೇಗ ತಿನ್ಬಿಟ್ಟು ನಿಧಾನ ತಿನ್ನು ಅಂತ ಹಂಗೆ ಕುತ್ಕೊಬೇಡ. ಆಮೇಲೆ ಬರ್ತಾ ಇದೆ ಬರ್ತಾ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಏನಮ್ಮ? ಮೆಣಸಿಕಾಯಿ ಖಾರ ಇಲ್ಲ ಕಣೆ ನಮ್ದು ಮನೇಲಿರೋದು. ಹೆಂಗ್ ಬೇಕಾದ್ರೂ ತಿರ್ಸ್ಕೋಬಹುದು. ಈ ಕಡೆಯಿಂದ ಸರಿ, ಆ ಕಡೆಯಿಂದ ಸರಿ. ನಿಧಾನಕ್ಕೆ ಪೇಷನ್ಸ್ ಇಂದ ಇರ್ಬೇಕು. ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಹಾಗಾಗಿ ಹಿಂಗ ಆಗ್ತಾ ಇದೆ ನನ್ಗೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇನ್ನೊಂದು ಡೈಲಾಗ್ ಏನ ಹೇಳೋದ್ ಮತ್ತೆ, ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಷ್ಟೇ. ಏನಂತೀರಾ? ಸಾಮಂತಿಗೆ ಹೂವು ತಗೊಂಡೆ, ಮಾರು 40 ರೂಪಾಯಿ. ಇವಾಗ ನನಗೆ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಸ್ಕೂಲ್ಗೆ ಕಳಿಸಿ ತಿರುಗಿ ಕೊಟ್ಟು, ಈಗ ನನಗೆ ಹಲ್ಲು ಉಜ್ಜಿದ್ದೀನಿ. ಹೊಟ್ಟೆ ಹಸಿತೈತೆ, ಆಮೇಲೆ ಸ್ನಾನ ಮಾಡೋದು. ಇನ್ನು ಬೇಜಾನ್ ಕೆಲಸ ಇದೆ, ಮನೆ ಕೆಲಸ ಮಾಡ್ಬಿಟ್ಟು ಆಮೇಲೆ ಸ್ನಾನ ಮಾಡೋದು. ತಿಂಡಿ ತಿನ್ಕೋತೀನಿ. ನಾನೇನ್ ಪೂಜೆ ಆದ್ಮೇಲೆ ತಿಂಡಿ ತಿನ್ಬೇಕು ಆತರ ಎಲ್ಲ ರೂಲ್ಸ್ ಫಾಲೋ ಮಾಡ್ಕೊಂಡ್ ಬಂದಿಲ್ಲ. ಫಸ್ಟ್ ಬೇಕು, ಯಾಕಂದ್ರೆ ಟೈಮ್ ಆಗತ್ತೆ ನನಗೆ, ಹಾಗಾಗಿ ಫಸ್ಟ್ ತಿನ್ಕೋಬೇತೀನಿ, ಆಮೇಲೆ ಬೇರೆ ಕೆಲಸಗಳು ಮಾಡ್ಕೋತೀನಿ. ತಿಂದೆ ಸಿಗುವ. ನೋಡ್ಲಿಕ್ಕೆ ಚೆನ್ನಾಗಿದೆ. ನಾನ್ ಟೇಸ್ಟ್ ಮಾಡ್ತೀನಿ ಹೆಂಗಾಗಿದೆ ಅಂತ. ಸಖತ್ತಾಗೈತೆ, ತುಂಬಾ ಜನ ಆಯ್ತಾ. ಮತ್ತೆ ಹೆಲ್ದಿ ಬ್ರೇಕ್ಫಾಸ್ಟ್, ರವೆ, ಸಬ್ಸಿಗೆ, ಕ್ಯಾರೆಟ್ ಇದೆಲ್ಲ ಹೆಲ್ದಿನೇ ಅಲ್ವಾ? ಮಸ್ತ್ ಸಖತ್ತಾಗಿದೆ. ತಿಂಡಿ ತಿಂದು ಇವಾಗ ಅಡಿಗೆ ಮಾಡಿಟ್ಬೋಣ. ಅಡಿಗೆ ಆದ್ಮೇಲೆ ಒಟ್ಟಿಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಸರಿ, ಮತ್ತೆ ಗಲೀಜ್ ಆಗತ್ತೆ. ಇಲ್ಲಾಂದ್ರೆ ಸಣ್ಣ ಮನೆಗಳೆಲ್ಲ ಅಷ್ಟೇ. ಈಗ ದೊಡ್ಡ ಮನೆಗಳಾದ್ರೆ ಒಂದೊಂದ್ ಸೆಪರೇಟ್ ಇರುತ್ತೆ, ಅದಾದ್ರೆ ಕ್ಲೀನ್ ಮಾಡ್ಬೋದು. ನಾವು ಒಟ್ಟಿಗೆ ಕ್ಲೀನ್ ಮಾಡೋದ್ರಿಂದ ಮತ್ತೆ ಕ್ಲೀನ್ ಮಾಡಾದ್ಮೇಲೆ ಶುರು ಮಾಡಿದ್ರೆ ಮೆಸ್ ಆಗುತ್ತೆ. ಹಾಗಾಗಿ ಫಸ್ಟ್ ಮಧ್ಯಾಹ್ನ ಸಾಂಬಾರ್ ಮಾಡಿ ಇಟ್ಬಿಟ್ಟು ಆಮೇಲೆ ಮನೆ ಒರ್ಸೋಣ ಅಂತ ಅನ್ಕೊಂಡು, ಈಗ ನಾನು ಮಾಡ್ತಾ ಇರೋದು ಸಾಂಬಾರು, ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದೀನಿ. ಲೈಟ್ ಹುಡ್ಕೋದೇ ಆಗತ್ತೆ. ಸಾಂಬಾರಿಗೆ ರುಬ್ಬಿಟ್ಕೊಂಡಿದೀನಿ. ಟೊಮ್ಯಾಟೋನು ರುಬ್ಬಕ್ ಹಾಕ್ಬಿಟ್ಟಿದೀನಿ ಇವತ್ತು, ಯಾಕಂದ್ರೆ ನಮ್ಮ ಪೂರ್ವಿಕ ಒಬ್ಬ ಟೊಮೆಟೊ ಎತ್ತಿರ್ತಾನೆ ಸೈಡ್ಗೆ. ಟೊಮೆಟೊ, ಕಾಯಿ, ಖಾರದ ಪುಡಿ, ಕಡಲೆ ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿದೀನಿ. ಇದು ಬೇಳೆ ನಾನೇ ಅವರೆಕಾಳು ಕೊಟ್ಟಿದ್ರು ನಮ್ಮತ್ತೆ. ನನ್ಗೆ ಅವರೆಕಾಳು ನಮ್ಮನೆ ಯಾರು ತಿನ್ನಕ್ ಇಷ್ಟ ಪಡಲ್ಲ, ಅದು ಒಣಗಿರೋ ಅವರೆಕಾಳು. ಹಂಗ ನಾನು ಏನ್ ಮಾಡ್ತಂದ್ರೆ ಒಣಗಿ ಹಾಕ್ಬಿಟ್ಟು ಅದನ್ನೇ ತಿಸ್ಕೊಂಡು ಮಾಡ್ತೀನಿ. ತುಂಬಾ ಚೆನ್ನಾಗತ್ತೆ, ಬಟ್ ಕೆಲಸ ಹಿಡಿಯುತ್ತೆ. ಈಗ ಬೇಳೆನೆ ನಾವು ಬೇಳೆ ಮಾಡಿಸ್ಬೋದು ಅವರೆಕಾಳನ್ನೇ, ಬಟ್ ಸ್ವಲ್ಪ ಮಾಡ್ಸಕ್ ಆಗಲ್ವಲ್ಲ. ಇದು ಸುಮ್ನೆ ವೇಸ್ಟ್ ಆಗತ್ತೆ. ಅವ್ರು ಕೊಟ್ಟಿದ್ರು, ನಾನು ಏಂತಕ್ಕೂ ಯೂಸ್ ಮಾಡಲ್ಲ ಅದನ್ನ. ಅವರೆಕಾಳನ್ನ ಹಂಗೆ ತಿನ್ನಕ್ ಇಷ್ಟನೇ ಆಗಲ್ಲ, ಸಿಪ್ಪೆ ಇಲ್ದೇನೆ ತಿನ್ನಕ್ ಇಷ್ಟ. ಹಾಗಾಗಿ ಇದನ್ನ ತಿಟ್ಟಿಸ್ಕೊಂಡೆ. ಇದನ್ನ ಸ್ವಲ್ಪ ಹಾಕಿನಿ. ಈಗ ಸಣ್ಣ ಈರುಳ್ಳಿ ಬಿಚ್ಕೊಂಡಿದೀನಿ, ನಾಟಿ ಈರುಳ್ಳಿ. ಈಗ ಸಾಂಬಾರ್ ಒಗ್ಗರಣೆ ಹಾಕುವ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು, ನಂತರ ಕರಿಬೇವು ಹಾಕಬಹುದು. ಸಿಪ್ಪೆ ತೆಗಿಬೇಕು ಈಗ ನಾನು. ಹಾಕೋತೀನಿ. ಈಗ ಇದಕ್ಕೆ ಒಂದನ್ನು ಒಯ್ಯುವ. ನಮ್ ಕಡೆ ಈ ತರ ಮಸಾಲೆ ಏನ್ ರುಬ್ಕೊಂಡಿರ್ತೀವಿ, ಅದಕ್ಕೆ ಒಂದು ಅಂದ್ರೆ ಮಸಾಲಾನ ಹಾಕೋದಕ್ಕೆ ಒಂದ್ ಹಾಕೋದು ಅಂತ ಏನೋ ಹೇಳ್ತಾರೆ. ನಾನೇನ್ ಅವತ್ತು ಜಾಸ್ತಿ ಯೂಸ್ ಮಾಡಲ್ಲ, ಜಸ್ಟ್ ಇವಾಗ ನೆನಪಾಯ್ತು ಅದಕ್ಕೆ ಹೇಳಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದೊಂದು ಕುದಿ ಬಂದಾದ್ಮೇಲೆ ನುಗ್ಗೆಕಾಯಿ ಹಾಕೊಂಡ್ರೆ ನುಗ್ಗೆಕಾಯಿ ಸಾಂಬಾರ್ ರೆಡಿ. ತುಂಬಾ ಈಸಿ ನುಗ್ಗೆಕಾಯಿ ಸಾಂಬಾರು, ತುಂಬಾ ಅಂದ್ರೆ ತುಂಬಾ ಈಸಿ, ಮತ್ತೆ ಟೇಸ್ಟಿ ಕೂಡ ಇರುತ್ತೆ. ನುಗ್ಗೆಕಾಯಿ ಆರೋಗ್ಯಕ್ಕೆ ಒಳ್ಳೇದು. ನುಗ್ಗೆ ಸೊಪ್ಪನ್ನ ನೆನಪಾಯ್ತು. ನನ್ ಬೆಳಿಗ್ಗೆ ರೊಟ್ಟಿಗೆ ನಮ್ಮ ಮನೆ ನುಗ್ಗೆ ಸೊಪ್ಪಿತ್ತು, ಅದನ್ನ ಹಾಕೋಣ ರವೆ ರೊಟ್ಟಿಗೆ ಅಂತ ಅನ್ಕೊಂಡೆ, ಫಾರ್ಗಾಟ್, ಮತ್ತೆ ಹೋಗ್ಬತ್ತೆ.
ಸಿಕ್ಕಾಪಟ್ಟೆ ಮರವು ನನಗೆ. ಇದೊಂದು ಕುದಿ ಬಂದ್ಮೇಲೆ ನುಗ್ಗೆಕಾಯಿ ನಿಧಿ ಸುಬ್ರಹ್ಮಣ್ಯ ಸಾಂಗ್ಸ್ ನನ್ ಕಿವಿ ಹೊಡಿತಾ ಇದೆ. ಇಷ್ಕ್ 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 ಸಾಂಗ್ಸ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗೀತು. ಇವಾಗ ಏನಿದ್ರು ಬೇಕರಿಗೆ ಹೋಗ್ಬೇಕಷ್ಟೇ. ಬಿಗ್ ಬಾಸ್ ಟಾಪಿಕ್ ನ ಫಿನಿಶ್ ಮಾಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಇದ್ದೀನಿ. ಬಿಗ್ ಬಾಸ್ ಇನ್ನೊಂದು ಏನಂದ್ರೆ, ನಾನ್ ಬಿಗ್ ಬಾಸ್ ಫ್ಯಾನ್ ಬಿಗ್ ಬಾಸ್ ಫ್ಯಾನ್ ಎಷ್ಟಿದ್ರು ಹೇಟರ್ಸ್ ತುಂಬಾ ಇದಾರೆ. ನಮ್ಮನೇಲೆ ನಾನ್ ಬಿಗ್ ಬಾಸ್ ಫ್ಯಾನ್, ಲೋಕಿ ಬಿಗ್ ಬಾಸ್ ಹೇಟರ್. ಆ ತರ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಯಾಕಂದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ನಾನು ಸೀಸನ್ 1 ಇಂದ ಸೀಸನ್ 9 ತುಂಬಾ ಪಾಠಗಳನ್ನ ಕಲ್ತಿದೀನಿ. ಅದನ್ನ ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದೀನಿ ಕೂಡ. ಬಿಗ್ ಬಾಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾನು ಬರೀ ನೀವು ಯಾವ ತರ ತಗೋತೀರಾ ಆ ತರ ಹೋಗುತ್ತೆ. ಒಳ್ಳೇದನ್ನ ತಗೊಂಡ್ರೆ ಒಳ್ಳೇದಾಗತ್ತೆ, ಕೆಟ್ಟದನ್ನ ತಗೊಂಡ್ರೆ ಕೆಟ್ಟದಾಗತ್ತೆ ಅಷ್ಟೇ. ಬಟ್ ಸುದೀಪ್ ಸರ್ ಹೇಳೋ ನೀತಿ ಪಾಠಗಳಿದೆಯಲ್ಲ, ಅದು ತುಂಬಾ 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 ಅಳವಡಿಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ನಾನ್ ತುಂಬಾ ಕಲ್ತಿದ್ದೀನಿ ಬಿಗ್ ಬಾಸ್ ಇಂದ ಅಂತಾನೆ ಹೇಳ್ಬೋದು. ಮತ್ ನನ್ಗೆ ಸೀಸನ್ 10 ಅಷ್ಟು ಇಷ್ಟ ಆಗಿಲ್ಲ. ನಾನೇ ಕೆಲವೊಂದು ಎಪಿಸೋಡ್ ನ ಸ್ಕಿಪ್ ಮಾಡಿದೀನಿ. ಆದ್ರೆ ನನಗೆ ಸೀಸನ್ 10 ಅಲ್ಲಿ ಸಂಗೀತ ಶೃಂಗೇರಿ ಅವರು ತುಂಬಾ ಇಷ್ಟ ಆಗಿದ್ರು. ಅವ್ರಿಗೆ ನಾನು ವೋಟ್ ಹಾಕಿದೀನಿ ಕೂಡ. ನಿಮ್ಗೆ ಸೀಸನ್ 10 ಅಲ್ಲಿ ಯಾರು ಇಷ್ಟ ಆಗಿದ್ರು ಕಮೆಂಟ್ ಮಾಡಿ. ಸೀಸನ್ 11ಗೆ ತುಂಬಾ ಜನ ಯಾರ್ಯಾರು ಬರ್ತಾರೆ ನಾನು ತುಂಬಾ ಯೂಟ್ಯೂಬ್ ಅಲ್ಲಿ ನ್ಯೂಸ್ ಚಾನೆಲ್ಗಳು ಬಿಡಲ್ಲ, ಆ ಲೆವೆಲ್ಗೆ ತೋರಿಸಿದ್ದಾರೆ. ಅದ್ರಲ್ಲಿ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಾರೆ ಅಂದ್ರೆ ವರ್ಷ ಕಾಯ್ಬೇಡಿ ಮತ್ತೆ ವರ್ಣ ಅವ್ರಿಬ್ರುನು. ಈಗ ಮೊನ್ನೆ ತಾನೇ ಅವ್ರಿಬ್ರದ್ದು ನ್ಯೂಸ್ ಅಲ್ಲಿ ನಾನು ನೋಡಿದ್ವಿ. ಪಾಪ ವರುಣ್ನ ಹಾಕಿ ರುಬ್ತವ್ರೆ. ಅವ್ರ ಕ್ಲಾರಿಟಿ ವಿಡಿಯೋ ಕೂಡ ಮಾಡಿದ್ದಾರೆ, ಅವ್ರದೇನು ಇಲ್ಲ ಅದ್ರಲ್ಲಿ ಅಂತ. ಗೊತ್ತಿಲ್ಲ ಯಾರ್ಯಾರು ಏನೇನಂತ. ಬಟ್ ನಾನು ವರುಣ್ ಫಾಲೋ ಮಾಡ್ತಿ, ಒಂದು ಡೈಲಿ ಲಾಕ್ಸ್ ಗಳಿಂದ ತುಂಬಾ ಫಾಲೋ ಮಾಡಿ ಬಂದಾಗ ನೋಡ್ತಿದ್ದೆ ಅಷ್ಟೇ. ಬಟ್ ಯಾವಾಗ ಸ್ಯಾಮ್ ವರುಣ್ ಜೊತೆ ವಿಡಿಯೋ ಮಾಡಕ್ ಶುರು ಮಾಡಿದ್ರು ಅವಾಗಿಂದ ನಾನು ವರುಣ್ ಅವ್ರದ್ದು ಫುಲ್ ವಿಡಿಯೋ ಎಲ್ಲಾ ವಿಡಿಯೋ ನೋಡ್ತಾ ಇದ್ದೀನಿ. ಆ ಮನುಷ್ಯ ಆ ಲೆವೆಲ್ಗೆ ನ್ಯೂಸ್ ಅಲ್ಲೆಲ್ಲ ತೋರಿಸಿದ ಲೆವೆಲ್ಗೆ ಕಿತ್ತೋರೇ ಇರೋದು ಏನಲ್ಲ. ನ್ಯೂಸ್ ಚಾನಲ್ ಯಾಕೆ ಹಿಂಗ್ ಕಿತ್ತೋಗ್ತಾವ್ರೋ ನನ್ಗಂತೂ ಗೊತ್ತಿಲ್ಲ. ನೋಡೋಣ. ಅವ್ರಿಬ್ರು ವರ್ಷ ಅಂತೂ ಬರಲ್ಲ, ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವ್ರ ಸ್ಟೋರಿಲಿ. ವರುಣ್ಗಂತೂ ಆಸೆ ಇದೆ, ನನ್ ಆ ಸ್ಟೇಜ್ ಬೇಕು, ಆ ಸ್ಟೇಜ್ ಉಪಯೋಗ ಮಾಡ್ಕೊಂಡು ನಾನು ಮುಂದೆ ಬರ್ಬೇಕು ಅನ್ನೋದು ಇದೆ. ವರುಣ್ ಅವ್ರಿಗೆ ಆಸೆ ಇದೆ ಬರ್ಬೇಕಂತ. ಬಟ್ ನನ್ ಪ್ರಕಾರ ವರುಣ್ ಅವ್ರು 100% ಬಂದೇ ಬರ್ತಾರೆ ಬಿಗ್ ಬಾಸ್ಗೆ. ಅದ್ ಬಿಟ್ರೆ ಯೂಟ್ಯೂಬ್ ಇಂದ ಗ್ಲೋಬಲ್ ಕನ್ನಡಿಗ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಗ್ಲೋಬಲ್ ಕನ್ನಡಿಗ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದು ಫಾರಿನ್ ಟ್ರಿಪ್ ಎಲ್ಲ ಮುಗ್ದಿದೆ. ಇನ್ನೇನು ಹಳೆ ವಿಡಿಯೋಗಳನ್ನ ಹಾಕ್ತಿದ್ದಾರೆ ಅವರು. ಮೋಸ್ಟ್ಲಿ ಬಿಗ್ ಬಾಸ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ನಾರ್ಮಲ್ ಆಗಿ ಅಲ್ಲಿ ಇಲ್ಲಿ ಕಾಮಿಡಿಯನ್ಸ್ ಆಕ್ಟರ್ಸ್ ಎಲ್ಲ ಬರ್ತಾರೆ. ನೋಡೋಣ ಈ ಸಲ ಹೇಗಿರುತ್ತೆ ಅಂತ. ಬಟ್ ನಮ್ ಸುದೀಪ್ ಇರ್ಬೇಕು. ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ ಇಷ್ಟ ಹೇಳಿ. ನಾನ್ ಬಿಗ್ ಬಾಸ್ ಬಗ್ಗೆ ಇಷ್ಟೆಲ್ಲ ಮಾತಾಡಕ್ ಕಾರಣ ಅಂದ್ರೆ ಐ ಆಮ್ ಬಿಗ್ ಬಾಸ್ ಫ್ಯಾನ್. ದಟ್ಸ್ ವೈ ನನ್ಗೆ ಬಿಗ್ ಬಾಸ್ ಅಂದ್ರೆ ಇಷ್ಟ. ಬಿಗ್ ಬಾಸ್ ಶೋ ಅಂದ್ರೆ ಇಷ್ಟ. ಬೇರೆ ಯಾವುದೇ ಶೋ ಆಗ್ಲಿ, ನಾನು ಯಾವುದೇ ಸೀರಿಯಲ್ಸ್ ಅಂತ ಫಾಲೋ ಮಾಡಲ್ಲ. ನಾನು ಬಿಗ್ ಬಾಸ್ ಒಂದ್ ಬಿಟ್ಟು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕಾಗಿದ್ದು. ಸಬ್ಸ್ಕ್ರೈಬ್ ಮೈ ಚಾನೆಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಥ್ಯಾಂಕ್ ಯು. ಬಾಯ್.